ಎಲ್ರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ವನಿತಾಸ್ ಕುಕಿಂಗ್ ಚಾನಲ್. ಇವತ್ತಿನ ಸ್ಪೆಷಲ್ ತಿಂಡಿಗೆ ರೊಟ್ಟಿ ಮಾಡೋಣ ಅಂತ ಹೇಳಿ. ರೊಟ್ಟಿಗೆ ಏನು ಮಾಡೋದು? ಪಲ್ಯಕ್ಕೆ ಇವತ್ತು ನಾನು ಮಾಡ್ತಾ ಇರೋದು ಮೆಣಸಿನ್ಕಾಯಿ. ಇದು ಕ್ಯಾಪ್ಸಿಕಮ್ ಅಲ್ಲ, ಖಾರದ ಮೆಣಸಿನ್ಕಾಯಿ. ಇದು ಪಲ್ಯ ಮಾಡೋಕ್ಕಂತಲೇ ಯೂಸ್ ಮಾಡ್ತೀವಿ. ಕೆಲವೊಂದು ಸಣ್ಣದು ಸ್ವಲ್ಪ ಇದು ಚಿಕ್ಕದು ಬಂದರೆ ಖಾರ ಇರುತ್ತೆ, ಇದು ಸ್ವಲ್ಪ ಖಾರ ಇರಲ್ಲ. ಇದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ಮಾಡ್ಕೊಳ್ಳೋದಕ್ಕೆ ಏನೇನು ತಯಾರಿ ಮಾಡ್ಕೊಳ್ಬೇಕಂದ್ರೆ, ಫಸ್ಟು ಪಲ್ಯದ ಪುಡಿ ಅಂತ ಮಾಡ್ಕೊಳ್ಬೇಕು. ಇದಕ್ಕೆ ಹುರ್ಗಡ್ಲೆ ಒಂದು ಬಟ್ಲು, ಆಮೇಲೆ ಬಿಳಿ ಎಳ್ಳು ಒಂದು ಬಟ್ಲು, ಇದಕ್ಕೆ ಮತ್ತು ಹುಚ್ಚೆಳ್ಳು ಅಂತ ಹೇಳ್ತೀವಿ ನಾವು, ಕೆಲವು ಕಡೆ ಕುರಿಶಾಣಿ ಅಂತ ಹೇಳ್ತಾರೆ. ಆಮೇಲೆ ಕಡಲೆಬೀಜ ಒಂದು ಬಟ್ಲು. ಇದಿಷ್ಟನ್ನು ಹುರಿದ್ಬಿಟ್ಟು ಪುಡಿ ಮಾಡ್ಕೊಳ್ಬೇಕು. ಡೈಲಿ ಇದನ್ನು ಮಾಡ್ಕೊಳ್ಳೋಕ್ಕೆ ನಿಮಗೆ ಟೈಮ್ ಹಿಡಿಯುತ್ತೆ. ಸೊ ನಾವೇನು ಮಾಡಿದ್ದೀವಿ, ಇದನ್ನು ಆಲ್ರೆಡಿ ಪುಡಿ ಮಾಡಿ ಇಟ್ಕೊಂಡಿರೋದು ಇರುತ್ತೆ, ಅದನ್ನು ತೋರಿಸ್ತೀನಿ ನೋಡಿ. ಡೈಲಿ ನಾವು ಮಾಡ್ತಾ ಕೂರೋಕ್ಕಾಗಲ್ಲ, ಇದನ್ನು ಮಾಡ್ಕೊಂಬಿಟ್ಟು ನಾವು ರುಬ್ಕೊಳ್ಳೋಕೆ ಏನೇನು ಬೇಕು ಅಂತೇಳಿ ಅದನ್ನು ಮಾಡ್ಕೊಳ್ಳೋದು. ಸೊ ಇದನ್ನು ಇವಾಗ ತಯಾರಿ ಮಾಡ್ಕೊಳ್ಳೋಣ. ಇನ್ನು ಏನು ಬೇಕಂತ ಹೇಳ್ತೀನಿ. ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ, ಶುಂಠಿ ಮತ್ತು ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ. ಆಮೇಲೆ ನಾವು ಚಕ್ಕೆ ಲವಂಗದ ಪುಡಿ ಮಾಡಿಟ್ಕೊಂಡಿರ್ತೀವಿ, ಅದನ್ನೊಂದು ಸ್ವಲ್ಪ ಹಾಕ್ಕೊಳ್ಬೇಕು. ಬನ್ನಿ ಇದನ್ನು ರುಬ್ಕೊಂಡ್ಬಿಟ್ಟು ಹೇಗೆ ಮಾಡೋದಂತ ತೋರಿಸ್ತೀನಿ. ಬನ್ನಿ. ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಖಾರ ನೋಡಿಕೊಂಡು, ಆಲ್ರೆಡಿ ಆ ಮೆಣಸಿನ್ಕಾಯಿ ಸ್ವಲ್ಪ ಖಾರ ಇರುತ್ತೆ. ಸೊ ಒಂದು 5 ಮೆಣಸಿನ್ಕಾಯಿ ಸಾಕು ಅಂದ್ಕೊಳ್ತೀನಿ. ಶುಂಠಿ ಮತ್ತು ತುರಿದಿಟ್ಕೊಂಡಿರುವಂಥದ್ದು ಕಾಯಿ. ಖಾರ ಮಾತ್ರ ನೋಡಿಕೊಂಡೇ ಹಾಕ್ಕೊಬೇಕು, ಯಾಕಂದರೆ ಆ ಮೆಣಸಿನ್ಕಾಯಿ ಸ್ವಲ್ಪ ಖಾರನೇ. ಹಾಕ್ಕೊಂಡ್ರೆ ಬೇಗ ನುಯ್ಯುತ್ತೆ. ರುಬ್ಕೊಳ್ಳೋದಕ್ಕೆ ಏನೇ ಅಂದೂ ಹರಳುಪ್ಪು ಹಾಕ್ಕೊಬೇಕು. ಇದು ರುಬ್ಬಿರೋ ಅಂಥ ಮಿಶ್ರಣ. ಇದಕ್ಕೆ ಸ್ವಲ್ಪ ಚಕ್ಕೆ ಲವಂಗದ ಪುಡಿ ಹಾಕೊಳ್ಳೋಣ. ಮತ್ತು ನಾವು ಮಾಡ್ಕೊಂಡಿರೋಂಥ ಪಲ್ಯದ ಪುಡಿನ ಒಂದು 4 ಸ್ಪೂನ್ ಹಾಕ್ಕೊಬೇಕು. ನಂತರ ಒಂದು ಚಿಟಿಕೆ ಅರಿಶಿನ ಪುಡಿ. ಇದಿಷ್ಟನ್ನು ಮಿಕ್ಸ್ ಮಾಡಿಕೊಂಡು ಸ್ಟಫಿಂಗ್ ಥರ ಅದರೊಳಗೆ ತುಂಬಬೇಕು. ತೋರಿಸ್ತೀನಿ. ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ, ಇಲ್ಲಿ ನಾವು ಹುಳಿಗೆ ಹುಣಸೆಹಣ್ಣು ಯೂಸ್ ಮಾಡ್ತಿಲ್ಲ, ನಿಂಬೆಹಣ್ಣು ಯೂಸ್ ಮಾಡ್ತಿದ್ದೀವಿ, ಯಾಕಂದರೆ ಇದು ಗ್ಯಾಸ್ಟ್ರಿಕ್ ಆಗಲ್ಲ. ಇದಿಷ್ಟನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಬೇಕು. ಈಗ ಮೆಣಸಿನ್ಕಾಯಿ ಎಲ್ಲ ಕ್ಲೀನ್ ಮಾಡಿಕೊಂಡು ನೋಡಿ, ಈ ಥರ ಸೀಡ್ಸ್ ಎಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡ್ಕೊ. ತುಂಬಾ ಸೀಡ್ಸ್ ಇರುತ್ತೆ, ಹೊಟ್ಟೆಗೆ ಹೋದರೆ ಒಳ್ಳೆಯದಲ್ಲ. ಸೊ ಇಷ್ಟು ಕ್ಲೀನ್ ಮಾಡಿಕೊಂಡು ಇದರೊಳಗಡೆ ಸ್ಟಫಿಂಗ್ ಮಾಡಿ ಎಣ್ಣೆ ಕಾಯಿಸ್ಕೊಂಡು ಎಣ್ಣೆ ಒಳಗಡೆ ಹಾಕಬೇಕು. ಎಣ್ಣೆ ಕಾಯೋಕ್ಕೆ ಇಟ್ಟಿದ್ದೀನಿ. ಸೊ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಇದಕ್ಕೆ, ಎಣ್ಣೆಲ್ಲ ಫ್ರೈ ಆಗಬೇಕು. ಇಷ್ಟು ಸಾಕು. ಈಗ ಇದನ್ನು ಸ್ಟಫ್ ಮಾಡಿಕೊಂಡು ಕಾದಿರೋ ಎಣ್ಣೆಗೆ ಇಡೋದು. ಎಣ್ಣೆ ಕಾಯ್ತಿದೆ, ಸ್ವಲ್ಪ ಸಾಸಿವೆ ಹಾಕೋಣ. ಆಗ್ತಾ ಇದೆ. ಅಷ್ಟೊತ್ತಿಗೆ
ರೊಟ್ಟಿ ರೆಡಿ ಮಾಡ್ಕೊಂಬಿಡೋಣ. ಬೇಗ ಹೊಟ್ಟೆ ಹಸಿತಾ ಇದೆ ಅಂತ ಹೇಳ್ತೀಯಾರೆಲ್ಲ. ರೊಟ್ಟಿ ರೆಡಿ ಮಾಡಿಕೊಂಡು ತಿಂದು ನೋಡಿ ಟೇಸ್ಟ್ ಹೆಂಗಿದೆ ಅಂತ ಕೇಳೋಣ ಬನ್ನಿ. ಪಮ್ಮ ಹೆಂಗಿದೆ? ಚೆನ್ನಾಗಾಯ್ತಾ? ಸ್ಟಫಿಂಗ್ ಮಾಡಿದ್ದೆ ಈ ಸರಿ. ಹೌದಾ? ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗಿತ್ತು ನಾನು ಮಾಡಿದ್ದು ಪಲ್ಯ? ಚೆನ್ನಾಗಿತ್ತು ಅಂದರೆ ಚೆನ್ನಾಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಲೈಕ್ ಕೊಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಬಾಯ್ ಬಾಯ್. ಥ್ಯಾಂಕ್ ಯು.